ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಮ್ಮು ಕನ್ನಡತಿ. ಬನ್ನಿ ಮೀನು ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಸ್ವಲ್ಪ ಚಕ್ಕೆ ಹಾಕೋಬೇಕು ಮಿಕ್ಸಿ ಜಾರ್ಗೆ. ಮತ್ತು ಈರುಳ್ಳಿ 2 ಈರುಳ್ಳಿ ಹಾಕೋಬೇಕು. ಮತ್ತು 2 ಟೊಮೊಟೊ, ಒಂದೇ ಸ್ವಲ್ಪ ಪುದೀನ ಆದಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕಬೇಕು. ಮತ್ತು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ಇಷ್ಟು ಹಾಕ್ಕೊಂಡು, ಮತ್ತು ಧನಿಯಾ ಪುಡಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಹಾಕಿದ್ದೀನಿ. ರುಬ್ಕೊಬರೋಣ. ತಪ್ಪಲೆ ಇಟ್ಕೋಬೇಕು. ಸ್ವಲ್ಪ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ನೆಜ್ಜಿಟ್ಕೋಬೇಕು, ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ. ಮತ್ತು ಖಾರನೂ ರುಬ್ಕೊಬಂದಾಗೈತೆ ನೋಡಿ. ಈ ಥರ ರುಬ್ಕೋಬೇಕು, ಸ್ಮೂತಾಗಿರಬೇಕು. ಮತ್ತು ಈ ಕಡೆಗೆ ರುಬ್ಕೊಬಂದಾದಮೇಲೆ ತಪ್ಪಲೆ ನೋಡೋಣ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೆಂದೈತೆ. ನೋಡ್ತಾ ಇರ್ಬೋದು, ಈ ಥರ ಫ್ರೈ ಆಗಬೇಕು. ರುಬ್ಕೊಬಂದಿರೋ ಮಸಾಲೆನೂ ಇವಾಗ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೋಬೇಕು. ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ಅಳತೆಗೆ ಹಾಕೋಬೇಕು. ಜಾಸ್ತಿ ತೆಳ್ಳನೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ತೆಳ ಆಗೋದ್ರೆ ತಿನ್ನೋಕ್ಕಾಗಲ್ಲ, ಗಟ್ಟಿ ಆದರೂ ಸುಧಾ ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ. ಒಂದು ಮೀಡಿಯಮ್ ಆಗಿರಬೇಕು. ನೋಡ್ತಾ ಇರಿ. ನೋಡಿ, ಈ ಥರ ಇರಬೇಕು. ನೋಡಿ, ಸಾಕು ಇಷ್ಟಿದ್ರೆ. ಮತ್ತು ಅದು ಇನ್ನೂ ಬೇಯುತ್ತೆ, ಮತ್ತು ಹುಣಸೆ ಹುಳಿನೂ ಬಿಡಬೇಕು. ಅದಕ್ಕೆ ಸಾಕು. ಇನ್ನು ಬೆಂದು ಸ್ವಲ್ಪ ಗಟ್ಟಿ ಆಗುತ್ತೆ, ಹುಣಸೆ ಹುಳಿ ಬಿಟ್ಟಾದ್ಮೇಲೆ ಸರೋಗುತ್ತೆ. ನೋಡ್ತಾ ಇರ್ಬೋದು, ಒಂದು 10 ನಿಮಿಷ ಬಿಟ್ಟು ನೋಡಿದ್ವಿ ಯಾವ ಥರ ಕುದೀತೈತೆ ಅಂತ. ಈ ಥರ ಕುದಿಬೇಕು ನೋಡಿ. ಇವಾಗ ಹುಣಸೆ ಹುಳಿ ಬಿಟ್ಕೋತಾ ಇದ್ದೀವಿ. ಹುಣಸೆ ಹುಳಿ ಬಿಟ್ಟಾದ್ಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ಯಾಕೆಂದರೆ ಹುಣಸೆ ಹಣ್ಣು ಬಿಟ್ಟಿರ್ತೀವಲ್ಲ, ಅದು ಬೇಯಬೇಕು. ನೋಡಿ, ಇವಾಗ ಕರೆಕ್ಟಾಗೈತೆ. ಆಚೆ ಹೋಗೋಣ ಅಂತ ಹೋಗಿದ್ದೆ, ಎಲ್ಲ ಕುದ್ದಿ ನೋಡಿ ಯಾವ ಥರ ಆಗೈತೆ. ತಪ್ಪಲೆಯಿಂದ ಆಚೆ ಎಲ್ಲ ಸುರಿದೋಗೈತೆ ಸಾಂಬಾರು. ನೋಡ್ತಾ ಇರ್ಬೋದು ಯಾವ ಥರ ಬೇಯ್ತೈತೆ ಅಂತ. ನೋಡಿ, ಗ್ಯಾಸ್ ಮೇಲೆಲ್ಲ ಸುರಿದೋಗೈತೆ. ನೋಡ್ತಾ ಇರ್ಬೋದು, ಉಪ್ಪು ಮತ್ತು ಹುಣಸೆಹಣ್ಣು ಎಲ್ಲ ಹಾಕಿ ಇದು ಮಡಿಕೊಂಡಿದ್ದೀವಿ, ತೊಳೆದು ಇಟ್ಕೊಂಡಿದ್ದೀವಿ ನೀಟಾಗಿ. ಮತ್ತು ಒಂದೊಂದೇ ಹಾಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು. ಯಾಕೆಂದರೆ ಒಂದೇ ಸತಿ ಹಾಕಿದ್ರೆ ಮೀನು ಸಾಂಬಾರು ಚೆನ್ನಾಗಿರೋದಿಲ್ಲ. ಅದಕ್ಕಾಗಿ 2 ಪೀಸ್ ಹಾಕ್ತಾಯಿದ್ದೀವಿ. ಆಮೇಲೆ ಜಾಸ್ತಿನೂ ತಿರ್ಗಕ್ಕೆ ಹೋಗ್ಬಾರ್ದು. ಚೋಟಲ್ಲೆಲ್ಲನೂ ಎಲ್ಲ ಮೀನೆಲ್ಲನೂ ಇದಾಗುತ್ತೆ, ಕಳಿಸೋಗುತ್ತೆ. ತಿನ್ನೋಕ್ಕೆ ಟೇಸ್ಟ್ ಇರಲ್ಲ. ಆಮೇಲೆ ನೋಡಿ, ಹಿಂಗೆ ಸ್ಮೂತಾಗಿ ಇದು ಮಾಡಬೇಕು. ನೋಡ್ತಾ ಇರ್ಬೋದು, ಸಾಂಬಾರು ರೆಡಿ ಆಯಿತು. ಒಂದು 5 ನಿಮಿಷ ಬೆಂದರೆ ಸಾಕು. ಜಾಸ್ತಿ ಬೇಯಿಸ್ಕೋಬಾರ್ದು, ಮೀನು ಎಲ್ಲ ಕಳಿಸೋಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಬಾಯ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.